ಆರ್ಥಿಕ ಚಟುವಟಿಕೆಯ ತಾಣವಾಗಿ ಬದಲಾಗಿದೆ ಶಿವನಗರದ ಉದ್ಯಾನವನ. ನಿರ್ವಹಣೆ ಇಲ್ಲದೆ ಸೋರುತ್ತಿದ್ದು ಎಲ್ಲೆಂದರಲ್ಲಿ ಬಿದ್ದಿವೆ ಮದ್ಯದ ಬಾಟಲಿಗಳು. ತುಮಕೂರು ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತಲೇ ಖ್ಯಾತಿ ಪಡೆದುಕೊಂಡಿರುವಂತಹ ಊರು. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಿಬ್ಬಂದಿಗಳ ಜಾಣ ಕುರುಡುತನದಿಂದ ಸ್ವಚ್ಛ ನಗರವಾಗಬೇಕಿದ್ದ ತುಮಕೂರು ಅಸ್ವಚ್ಛತೆ ಕಡೆ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡುತ್ತಿದೆ. ತುಮಕೂರು ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ಒಳಪಡುವ ಕೆಲ ಪಾರ್ಕ್ಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ಇನ್ನು ತುಮಕೂರು ನಗರದ ವಾರ್ಡ್ ನಂಬರ್ 30 ಚನ್ನಪ್ಪನಪಾಳ್ಯ ಶಿವನಗರದಲ್ಲಿ ನಿರ್ಮಿಸಿರುವ ಸಾರ್ವಜನಿಕ ಉದ್ಯಾನವನ ಸ್ವಚ್ಛತೆ ಇಲ್ಲದೆ ಸೊರಗುತ್ತಿದೆ. ಹೌದು, ಉದ್ಯಾನವನದಲ್ಲಿ ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಪಾರ್ಕ್ ತುಂಬಾ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು ಕೂಡ ಬಿದ್ದಿವೆ ಹಾಗೂ ಪಾರ್ಕ್ ತುಂಬಾ ಕಸ ಬಿದ್ದಿರುವುದರಿಂದ ಸ್ಥಳೀಯರು ಓಡಾಡುವುದಕ್ಕೂ ಭಯಪಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಪಾರ್ಕ್ನಲ್ಲಿ ಓಡಾಡುವುದಕ್ಕೆ ತುಂಬಾ ತೊಂದರೆ ಆಗುತ್ತಿದೆ. ಗಿಡಗಂಟೆಗಳು ಬೆಳೆದು ನಿಂತಿರುವುದರಿಂದ ಪಾರ್ಕ್ನಲ್ಲಿ ವಿಷಜಂತುಗಳು ಕಾಟವು ಕೂಡ ಹೆಚ್ಚಾಗಿದೆ. ಇಲ್ಲಿ ಪ್ರತಿನಿತ್ಯ ಜನರು ಓಡಾಡುತ್ತಿರುತ್ತಾರೆ. ಇಲ್ಲಿನ ಸ್ಥಿತಿ ಕಂಡು ಅವರಲ್ಲಿ ಭಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದರ ಬಗ್ಗೆ ಆದಷ್ಟು ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಕ್ಲೀನ್ ಮಾಡುವ ಕೆಲಸ ಮಾಡ್ತಿಲ್ಲ. ದೂರು ನೀಡಿದಾಗ ಬರ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್, ಇದು ಸುಮಾರು ಒಂದು 20-25 ವರ್ಷದಿಂದ ಹಿಂಗೆ ಐತಿ. ಇದು ಬಂದು ಪಾರ್ಕ್ ಬಂದು 51 ಅಡಿ 70 ಅಡಿ ಅಗಲ ಇರೋದು. ಇವರು ಟೂಡೋದವ್ರು ಬಂದ್ಬಿಟ್ಟು ಎಲ್ಲ ಅರ್ಧ ಮಾಡಿಬಿಟ್ಟು ಹೋಗಿದ್ದಾರೆ. ಅದೇನೋ ಕಲ್ಲು ಹಾಕಿದ್ದಾರೆ, ಮತ್ತು ಏನೇನೋ ಚೇರ್ಗಳು ಹಾಕ್ಬೇಕು, ಮತ್ತು ಇವಕ್ಕೆಲ್ಲ ಇನ್ನೂ ಏನೇನೋ ಮಾಡಬೇಕು ಅಂತ ಇದ್ದರು. ಯಾಕೋ ಅರ್ಧ ಮಾಡಿಬಿಟ್ಟು ಗಿಡ ಬೆಳ್ಕೊಂಡಂಗೆ ಮಾಡಿದ್ದಾರೆ. ಅದೇನು ಅವ್ರ ಗಮನಕ್ಕೆ 2-3 ಸಲ ತಂದಿದ್ದೀವಿ. ಅವ್ರ ಗಮನಕ್ಕೆ ಬರ್ತಾರೆ, ನೋಡ್ತಾರೆ, ಟೇಪ್ ತಗೊಂಡು ಅಳಿತಾರೆ, ಸುಮ್ಮನೆ ಹೋಗ್ತಾರೆ. ಅದು ನಾವು ಚೇರ್ ಹಾಕಿ ಸರ್ ಏನೋ ಒಂದು ಆಟ ಆಡೋ ಸಾಮಾನು ಹಾಕ್ಸಿ ನಿಮ್ಮ ಪಾರ್ಕಲ್ಲಿ ಅಂತ ಕೇಳ್ತಾನೆ ಇದ್ದೀವಿ. ಅವ್ರು ಏನು ಗಮನಕ್ಕೆ ತಗೊಂತಾನೆ ಇಲ್ಲ ಅದೇನೋ ಮಾಡಿಬಿಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ, ಬರ್ತೀವಿ ಅಂತ ಇದ್ದಾರೆ ಸರ್. ಏನು ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಏರಿಯಾ ಕೌನ್ಸಿಲಲ್ಲಿದ್ದರು ವಿಷ್ಣು ಅಂತ. ಆ ವಿಷ್ಣು ಸರ್ ಈಗ ಆಲ್ರೆಡಿ ಇದಾಗಿದ್ದಾರೆ, ಅವ್ರ ಡ್ಯೂಟಿಯಲ್ಲಿಲ್ಲ. ಅದರಿಂದ ಪೆಂಡಿಂಗ್ ಆಗಿ ನಿಂತೈತೆ. ದಯವಿಟ್ಟು ವಿಷ್ಣುವರಾಗಲಿ ಇಲ್ಲ ನಗರಸಭೆಯವರಾಗಲಿ ಇಲ್ಲ ಟೂಡಾ ಕಮಿಟಿಯವರಾಗಲಿ ಯಾರನ್ನ ಬಂದು ಈ ಪಾರ್ಕ್ ಬಗ್ಗೆ ಗಮನ ಕೊಡಬೇಕು. ಮತ್ತು ಪಾರ್ಕ್ ಸಮಸ್ಯೆ ಆಗ್ತಾ ಇದೆ ಸರ್, ಪಾರ್ಕಿಂದ ಗಿಡ ಬೆಳ್ಕೊಂಡಿದ್ರಿಂದ ಹಾವುಗಳು ಬಂದು ಸೇರ್ಕೊಂತವೆ. ಆಮೇಲೆ ಇವು ಅದೇನು ಸರ್ ಏನಂತಾರೆ ಮುಂಗ್ಸಿಗಳು ಬರ್ತಾವೆ, ಮತ್ತು ಏನೇನೋ ಸರ್. ಆಮೇಲೆ ಅದರಲ್ಲಿ ಚಟುವಟಿಕೆಗಳು ಆಗ್ತಾಯಿದೆ ಸರ್. ಚಿಕ್ಕ ಮಗಳು ಯಾರು ಓಡಾಡೋಕ್ಕಲ್ಲ, ಸೊಳ್ಳೆ, ಈ ಥರ ಇದೆ ಸರ್ ಸಮಸ್ಯೆ. ಅದು ಒಂದು ಸ್ವಲ್ಪ ಕ್ಲೀನ್ ಆಗಿದ್ದರೆ ಯಾವುದೂ ಪ್ರಾಬ್ಲಮ್ ಇರೋಲ್ಲ. ಆಮೇಲೆ ಸರ್ ಚರಂಡಿ ನೋಡಿ ಮಾಡಬೇಕಾಯಿತು. ಈ ಸೈಡಲ್ಲಿ ಸರ್ ಪಾರ್ಕ್ ಪಕ್ಕ ಚರಂಡಿ ಮಾಡಿ ಅಂತ ಹೇಳಿದ್ವು. ಆ ಚರಂಡಿನೂ ಮಾಡಿಲ್ಲ. ಮತ್ತು ಇಲ್ಲೆಲ್ಲ ಕ್ಲ್ಯಾಬ್ ಹಾಕ್ತೀವಿ ಅಂತ ಹೇಳಿದ್ರು, ಕ್ಲ್ಯಾಬ್ ಹಾಕಿಲ್ಲ. ಮತ್ತು ಚರಂಡಿ ಪಕ್ಕ ಫುಟ್ಪಾತ್ ಮೇಲೆ ಸ್ವಲ್ಪ ಇದಾಕೊಡಿ, ಚಿಪ್ಸ್ ಕಲ್ ಥರ ಬರ್ತಾವಲ್ಲ ಆ ಥರ ಪಾರ್ಕಲ್ಲ ಅಂತ ಹಾಕ್ಕೊಡಿ ಅಂತ ಅದು ಮಾಡಿಲ್ಲ. ಏನೋ ಕಾಟಾಚಾರಕ್ಕೆ ಮಾಡಿದ್ದಾರೆ, ಹೋಗಿದ್ದಾರೆ ಸರ್. ಇದು ಸರ್ ಚನ್ನಪ್ಪನಪಾಳ್ಯ ಜೋಗರಟ್ಟಿ ಅಂತ ಸರ್. ಈ ಉದ್ಯಾನವನ ಸರಿ ಇಲ್ಲ ಎಂದು ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ದೇವೆ. ಆದರೂ ಕೂಡ ಯಾರು ಬಂದು ಸ್ವಚ್ಛ ಮಾಡುವ ಕೆಲಸವನ್ನ ಮಾಡ್ತಿಲ್ಲ. ದೂರು ನೀಡಿದಾಗ ಬರ್ತಾರೆ, ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಪಾರ್ಕ್ ತುಂಬಾ ಗಿಡ ಬೆಳೆದಿರುವುದರಿಂದ ಓಡಾಡುವುದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಹಾಗೂ ಗಿಡಗಳಿಂದ ಸೊಳ್ಳೆ ಕಾಟ ಹೆಚ್ಚಾಗಿದೆ. ಉಪ್ಪಾರಹಳ್ಳಿ ಚನ್ನಪ್ಪನಪಾಳ್ಯದಲ್ಲಿರುವ ಜೋಗರಹಟ್ಟಿ ಇದೆ ಎನ್ನುವುದು ಯಾವ ಅಧಿಕಾರಿಗಳಿಗೂ ಗೊತ್ತೇ ಇಲ್ಲ ಅನಿಸುತ್ತೆ. ಆದಷ್ಟು ಬೇಗ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ತಕ್ಷಣ ಸಮಸ್ಯೆ ಬಗೆಹರಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ರು. ಸರ್, ಇಲ್ಲಿ ನೀಟಾಗಿ ಚರಂಡಿ ಇಲ್ಲ. ಚಿಕ್ಕ ಮಕ್ಕಳು ಎಲ್ಲರೂ ಓಡಾಡ್ತಾ ಇರ್ತಾರೆ, ಇಲ್ಲಿ ಚರಂಡಿ ಇಲ್ಲ, ಸೊಳ್ಳೆಗಳ ಕಾಟ ಜಾಸ್ತಿ. ತಿರ್ಗಾ ಪಾರ್ಕಿಂದೆಲ್ಲ ಹೇಳಿದ್ದೀವಿ, ಪಾರ್ಕಿಂದು ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇಲ್ಲ. ಆಳ ಬ್ಲಾಕ್ ಹಾಕಿ ಅಂದ್ರೂ ಅದು ಹಾಕಿಲ್ಲ. ಆಮೇಲೆ ನೀಟಾಗಿ ಮಾಡ್ಕೊಂಡು ಕೊಡಿ ಓಡಾಡೋಕ್ಕೆ ಅಂದ್ರೂ ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇಲ್ಲ. ಬರ್ತಾರೆ 2-3 ಸತಿ ನೋಡ್ತಾರೆ, ತಿರ್ಗಾ ಆಮೇಲೆ ಹೊಲ್ಟೋಗ್ಬಿಡ್ತಾರೆ. ನಾವು ಇದ್ದಾಗ ಬರ್ತಾರೆ, ಒಂದು 5 ನಿಮಿಷ 10 ನಿಮಿಷ ನೋಡ್ತಾರೆ, ತಿರ್ಗಾ ನಾವೆಲ್ಲ ಹೋಗ್ತಾ ಇದ್ದಂಗೆ ಹೊರಗಡೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಂಗೆ ವಾಪಸ್ ಹೊಲ್ಟೋಗ್ತಾರೆ. ಸಮಸ್ಯೆ ಆಗ್ತಾ ಇದೆ ಪಾರ್ಕಿಂದ ಅಂದರೆ ಎಲ್ಲ ಜನಗಳಿಗೆ ತೊಂದರೆ ಆಗ್ತಿದೆ. ಇದು ಸೊಳ್ಳೆಗಳ ಕಾಟ, ಅದರಿಂದ ಇದರಿಂದ ಫುಲ್ಲು ಸಮಸ್ಯೆ ಆಗ್ತಿದೆ. ಓಡಾಡೋಕ್ಕೆ ಎಲ್ಲದೂ ಸಮಸ್ಯೆ ಆಗ್ತಿದೆ. ಎಲ್ಲ ಪಕ್ಕದ ಪಾರ್ಕಿಗೆ ಹೋಗ್ತಾರೆ ಸರ್, ಅಲ್ಲಿ ಕೆಳಗಡೆ ಇದೆ, ಅಲ್ಲಿ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿ ಚೆನ್ನಾಗಿ ಮಾಡಿಲ್ಲ.
ಅದರಿಂದ ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತಿದೆ ಕೊಡ್ರಿ ಅಂದ್ರೆ ಏನು ಹೇಳ್ತಿದ್ದಾರೆ? ಸರ್. ಅಧಿಕಾರಿಗಳು ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೊಂತಿಲ್ಲ ಸರ್. ಬರ್ತಾನೂ ಇಲ್ಲ ಇದ್ ಕಡೆ, ತಲೆನೂ ಯಾರೂ ಕೆಡ್ಸ್ಕೊಂತಿಲ್ಲ ಸರ್. ಎಷ್ಟು ದಿವಸದಿಂದ ಹಿಂಗೆ ಇದೆ ಇದು ಪಾರ್ಕ್? ಸರ್ ಇದು ನಾವು ನೋಡ್ದಂಗೆ ಒಂದು 2 ವರ್ಷದಿಂದ 3 ವರ್ಷದಿಂದ ಹಿಂಗೆ ಇದೆ ಸರ್ ಇದು. ಅದೇನೇ ಇರಲಿ, ಸ್ಥಳೀಯರಿಗೆ ಅನುಕೂಲವಾಗಲಿ ಎಂದು ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿರುವ ಪಾರ್ಕ್ಗಳು ಸರಿಯಾಗಿ ನಿರ್ವಹಣೆ ಆಗದೆ ಪಾಳು ಬಿದ್ದ ರೀತಿ ಇರುವುದು ಬೇಸರದ ಸಂಗತಿ. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಪಾರ್ಕ್ಗಳನ್ನ ಸ್ವಚ್ಛಗೊಳಿಸಿ ಸ್ಥಳೀಯರಿಗೆ ಹಾಗೂ ಅಲ್ಲಿರುವ ಮಕ್ಕಳಿಗೆ ಉಪಯೋಗವಾಗುವ ರೀತಿ ಪಾರ್ಕ್ಗಳನ್ನ ನಿರ್ವಹಣೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.